ಹಲೋ ಸ್ನೇಹಿತರೆ, ಎಲ್ಲರಿಗೂ ಲಿಮಿಟ್ಲೆಸ್ ಮ್ಯಾಥ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರಾದರೂ ಈ ಒಂದು ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ಇನ್ನೂ ಈ ಒಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ ಈ ಒಂದು ನಮ್ಮ ಎಲ್ಲ ವೀಡಿಯೋಸ್ ನಿಮಗೆ ಏನು ಅನ್ನಿಸ್ತಿದೆ ಅಂತೇಳಿ ನಿಮ್ಮ ಅನಿಸಿಕೆನ ಇಲ್ಲಿ ಕಮೆಂಟ್ ಮಾಡಿ. ಅದೇ ಥರ KCET, CSIR, ನೆಟ್ ಆರ್ ಗೇಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರ್ತಕ್ಕಂಥ ಎಲ್ಲ ನಿಮ್ಮ ಫ್ರೆಂಡ್ಸಿಗೂ ಈ ಒಂದು ನಮ್ಮ ವೀಡಿಯೋಸ್ನ ಶೇರ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ಇವತ್ತು ನಾವಿಲ್ಲಿ ಮಾಡ್ತಕ್ಕಂಥ ವಿಡಿಯೋ ಯಾವುದಂದರೆ ಕ್ಯಾಲ್ಕುಲಸ್ ಆಫ್ ವೇರಿಯೇಷನ್ಸ್, ಅಂದರೆ KCET 2025ರಲ್ಲಿ ಕೇಳಿರ್ತಕ್ಕಂಥ COV ಕ್ವಶನ್. ಅಂದರೆ KCET 2025ರಲ್ಲಿ ಕ್ಯಾಲ್ಕುಲಸ್ ಆಫ್ ವೇರಿಯೇಷನ್ಸಿಂದ ಓನ್ಲಿ ಒಂದು ಕ್ವಶನ್ ಕೇಳಿದ್ದಾರೆ. ಕೆಲವೊಂದು ಸರಿ ಒಂದರಿಂದ ಜಾಸ್ತಿ ಕೂಡ ಕೇಳಿದ್ದಾರೆ, ಅಂದರೆ ಒಂದಕ್ಕಿಂತ ಜಾಸ್ತಿ ಕೂಡ ಕೇಳಿದ್ದಾರೆ. ಇಲ್ಲಿ 2025 ಒಂದೇ ಕ್ವಶನ್ ಕೇಳಿದ್ದಾರೆ. ನೋಡೋಣ ಆ ಒಂದು ಕ್ವಶನ್ ಏನಿದೆ, ಅದರದ್ದು ಸೊಲ್ಯೂಷನ್ ಏನಾಗುತ್ತೆ, ಆನ್ಸರ್ ಏನಾಗುತ್ತೆ ಅಂತೇಳಿ ನೋಡ್ತಾ ಹೋಗೋಣ. ಫಸ್ಟ್ ಇಲ್ಲಿ ಕ್ವಶನ್ ಏನಿದೆ ಅಂತ ನೋಡೋಕ್ಕಿಂತ ಮುಂಚೆ ಇಲ್ಲಿ ನೋಡಿ, ಸೇಮ್ ಇದೇ ಕ್ವಶನ್ ಗೇಟ್ 2003 ಕೂಡ ಕೇಳಿದ್ದಾರೆ, CSIR ನೆಟ್ ಜೂನ್ 2014 ಕೂಡ ಕೇಳಿದ್ದಾರೆ, ಮತ್ತು KCET 2025 ಕೂಡ ಕೇಳಿದ್ದಾರೆ. ಸೊ ಅದಕ್ಕೆ ನಾನು ಪ್ರತಿ ಕ್ಲಾಸಲ್ಲಿ ನಿಮ್ಗೆ ಹೇಳೋದು, ನೀವು KCETನ ಈಸಿಯಾಗಿ ಕ್ಲಿಯರ್ ಮಾಡ್ಬೇಕಂದ್ರೆ ಒಂದು 5 ವರ್ಷದ CSIR ನೆಟ್ ಗೇಟ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದ್ರೆ ನಿಮಗೇನಾಗುತ್ತೆ, ಕೆಲವೊಂದು ಫಾರ್ಮುಲಾಸ್ ಆಗಿರ್ಬೋದು, ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ಬೋದು, ಅಥವಾ ಕೆಲವೊಂದು ಇಂಪಾರ್ಟೆಂಟ್ ಮೆಥಡ್ಸ್ ಆಗಿರ್ಬೋದು ಗೊತ್ತಾಗುತ್ತೆ. ಅಂದರೆ ಯಾವ ಥರ ಕ್ವಶನ್ ಕೇಳ್ತಾರೆ. ನೀವು CSIR ನೆಟ್ ಗೇಟಿಗೆ ಅಂತ ಏನಾದರೂ ಪ್ರಿಪೇರ್ ಆದರೆ KCET ನಿಮಗೇನು ಕಷ್ಟ ಅಲ್ಲ. ಯಾಕಂದರೆ ಎಷ್ಟೋ KCET ಕ್ವಶನ್ಗಳು ಆ CSIR ನೆಟ್ ಗೇಟಲ್ಲಿ ಕೇಳಿರ್ತಕ್ಕಂಥ ಎಕ್ಸಾಮ್ಗಳಿಂದ ಡೈರೆಕ್ಟ್ ರಿಪೀಟ್ ಆಗಿರುತ್ತೆ. ಅಲ್ಲಿ ಆಪ್ಷನ್ ಕೂಡ ಚೇಂಜ್ ಆಗಲ್ಲ, ಕ್ವಶನ್ ಕೂಡ ಚೇಂಜ್ ಆಗಲ್ಲ. ಕಾಮ ಫುಲ್ ಸ್ಟಾಪ್ ಕೂಡ ಒಂದೊಂದ್ಸರಿ ಆ್ಯಸ್ ಇಟ್ ಈಸ್ ಅಲ್ಲಿ ಹೆಂಗಿರುತ್ತೋ ಹಂಗೆ ಇಲ್ಲಿ ಕಾಪಿ ಪೇಸ್ಟ್ ಮಾಡಿರ್ತಾರೆ. ಸೊ ಅದಕ್ಕೋಸ್ಕರ ಬೆಟರ್ ನೀವು ಗೇಟ್ CSIR ನೆಟ್ ಕ್ವಶನ್ಸ್ನ ತುಂಬ ಜಾಸ್ತಿ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಒಂದು ವೇಳೆ ನಿಮಗೆ ಪೂರ್ತಿ ಆನ್ಸರ್ ಗೊತ್ತಿಲ್ಲ ಅಂದ್ರೆ ಪರವಾಗಿಲ್ಲ, ಕ್ವಶನ್ ನೀವು ಸಾಲ್ವ್ ಮಾಡ್ತಾ ಹೋದಾಗ ನಿಮ್ಗೆ ಆನ್ಸರ್ ಬಂದಿಲ್ಲ ಅಂದರೆ ಜಸ್ಟ್ ಅವ್ರು ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ರೈಟ್ ಆನ್ಸರ್ ಯಾವುದು ಅಂತಂದ್ರೆ ಜಸ್ಟ್ ನೋಡ್ಕೊಂಡಿರಿ. ಯಾಕಂದರೆ ಅದೇ ಕ್ವಶನ್ ರಿಪೀಟ್ ಆದಾಗ ನಿಮಗೆ KCETಲ್ಲಿ ಆ ಕ್ವಶನ್ ಸಾಲ್ವ್ ಮಾಡೋಕ್ಕೆ ಬಂದಿಲ್ಲ ಅಂದ್ರೆ ಕೂಡ ಇಲ್ಲಿ ಏನು ಮಾಡ್ಬೋದು, ನೀವು ಈ ಆಪ್ಷನಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಈ ಆಪ್ಷನ್ ರೈಟ್ ಆಗಿತ್ತು ಅಂತೇಳಿ ನೀವು ಇಲ್ಲಿ ಆ ಆಪ್ಷನ್ನ ರೈಟಾಗಿ ಆಗ್ಬೋದು ಅಂತ. ಓಕೆ, ಈ ಒಂದು ಕ್ವಶನ್ನ ನಾವಿಲ್ಲಿ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ಫಾರ್ಮುಲಾ ಇದಾವೆ. ಕಂಪ್ಲೀಟ್ COVಗೆ ಟೋಟಲ್ ಒಂದು 3 to 4 ಇಲ್ಲಿ ಫಾರ್ಮುಲಾ ಯೂಸ್ ಮಾಡ್ತೀವಿ. ಅದರಲ್ಲಿ ಮೇನ್ ಫಾರ್ಮುಲಾ ಯಾವುದಂದರೆ ಯೂಲರ್ ಲ್ಯಾಗ್ರೇಂಜನ್ ಈಕ್ವೇಷನ್. ಸೊ ಇದೇನಿದು, ಯಾವುದೋ ಒಂದು ನಮಗಿಲ್ಲಿ ಫಂಕ್ಷನಲ್ ಕೊಟ್ಟಿದ್ರೆ ಆ ಫಂಕ್ಷನಲ್ದಲ್ಲಿ ಎಕ್ಸ್ಟ್ರೀಮ್ ವ್ಯಾಲ್ಯೂ ಕಂಡುಹಿಡಿಯೋದು. ಹೌದಾ, ಯಾವುದೋ ಒಂದು ಫಂಕ್ಷನಲ್ ಕೊಟ್ಟಿರ್ತಾರೆ ನನಗೆ, ಕೊಟ್ಟಿರ್ತಕ್ಕಂಥ ಒಂದು ಫಂಕ್ಷನಲ್ನ ನಾನಿಲ್ಲಿ ಎಕ್ಸ್ಟ್ರೀಮ್ ವ್ಯಾಲ್ಯೂ ಏನಾಗುತ್ತೆ ಅಂತೇಳಿ ನಾನು ಕಂಡುಹಿಡಿತೀನಿ. ಅದೇ ಕೊಟ್ಟಿರೋದು ಅವರಲ್ಲಿ. ಸೊ ಇವಾಗ ಇದು ನಮ್ಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಯೂಲರ್ ಲ್ಯಾಗ್ರೇಂಜನ್ ಈಕ್ವೇಷನ್. ಈ ಒಂದು ಈಕ್ವೇಷನ್ ನಾವು ಇಲ್ಲಿ ಯೂಸ್ ಮಾಡಿದ್ರೆ ಏನಾಗುತ್ತೆ, ಯಾವುದೋ ಒಂದು ಫಂಕ್ಷನ್ ಕೊಟ್ಟಿದ್ರು ಕೂಡ ಅದಕ್ಕೆ ನಾವು ಎಕ್ಸ್ಟ್ರೀಮ್ ವ್ಯಾಲ್ಯೂನ ಕಂಡುಹಿಡಿಬೋದು. ಬಟ್ ಪ್ರತಿಯೊಂದು ಪ್ರಾಬ್ಲಮ್ಗೆ ನಾನು ಇದೇ ಈಕ್ವೇಷನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದರೆ ಏನಾಗುತ್ತೆ, ನನಗೆ ಕೆಲವೊಂದು ಸರಿ ಡಿಫಿಕಲ್ಟ್ ಆಗುತ್ತೆ. ಅಂದರೆ ಇದೇ ಈಕ್ವೇಷನ್ ನಾನು ಇದೇ ಈಕ್ವೇಷನ್ ತೊಗೊಂಡು ಆನ್ಸರ್ ಬರುತ್ತೆ ಕೊನೆಗೆ, ಬಟ್ ನಾನು ಸಾಲ್ವ್ ಮಾಡ್ತಾ ಹೋದಾಗ ಒಂದು 5 ಪೇಜ್ ಆಗ್ಬೋದು, ಒಂದ್ಸರಿ 6 to 7 ಪೇಜ್ ಕೂಡ ಹಿಡಿಬೋದು. ಇದು ಫಾರ್ಮುಲಾ ಏನು, ∂f/∂y ಮೈನಸ್ d/dx ಆಫ್ ∂f/∂y ' = 0. ಹೌದು, ಇದು ಯೂಲರ್ ಲ್ಯಾಗ್ರೇಂಜ್ ಈಕ್ವೇಷನ್ ಅಥವಾ ಇದನ್ನು ಐಲರ್ ಲ್ಯಾಗ್ರೇಂಜ್ ಈಕ್ವೇಷನ್ ಅಂತ ಕೂಡ ಕರೀತಾರೆ. ಸೊ ಇದರಲ್ಲಿ ಕೆಲವೊಂದು ಪರ್ಟಿಕ್ಯುಲರ್ ಕೇಸಸ್ ಇದೆ, ತುಂಬ ಕೇಸ್ ಬರುತ್ತೆ, ಒಂದು 4 to 5. ಅದರಲ್ಲಿ ನಾನಿಲ್ಲಿ 2 ಇಂಪಾರ್ಟೆಂಟ್ ಕೇಸಸ್ ಯಾವ ಅಂತ ಹೇಳ್ತೀನಿ. ಒಂದು ಇಂಡಿಪೆಂಡೆಂಟ್ ಆಫ್ y, ನಮ್ಗೆ ಕೊಟ್ಟಿರ್ತಕ್ಕಂಥ ಒಂದು ಫಂಕ್ಷನಲ್ ಏನಂದ್ರೆ ಇಂಡಿಪೆಂಡೆಂಟ್ ಆಫ್ y ಆಗಿರಬೇಕು, ಅಥವಾ ನಮ್ಗೆ ಕೊಟ್ಟಿರ್ತಕ್ಕಂಥ ಒಂದು ಫಂಕ್ಷನಲ್ ಏನಂದ್ರೆ ಇಂಡಿಪೆಂಡೆಂಟ್ ಆಫ್ x ಆಗಿರಬೇಕು. ಸೊ ನನಗೆ ಕೊಟ್ಟಿರ್ತಕ್ಕಂಥ ಒಂದು ಫಂಕ್ಷನಲ್ಲಿ ಇಂಡಿಪೆಂಡೆಂಟ್ ಆಫ್ y ಆಗಿದ್ದರೆ ಅವಾಗ ನಾನು ಯೂಸ್ ಮಾಡ್ತಕ್ಕಂಥ ಲ್ಯಾಗ್ರೇಂಜಸ್ ಈಕ್ವೇಷನ್ ಏನಿಲ್ಲಿ ∂f/∂y' = ಸಮ್ ಕಾನ್ಸ್ಟೆಂಟ್. ಅಥವಾ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಫಂಕ್ಷನಲ್ ಏನಂದ್ರೆ ಇಂಡಿಪೆಂಡೆಂಟ್ ಆಫ್ x ಆಗಿದ್ರೆ ಅವಾಗ ನಾನು ಯೂಸ್ ಮಾಡ್ತಕ್ಕಂಥ ಇಲ್ಲಿ ಐಲರ್ ಲ್ಯಾಗ್ರೇಂಜನ್ ಈಕ್ವೇಷನ್ ಏನಾಗುತ್ತೆ, f - y' × ∂f/∂y' = ಸಮ್ ಕಾನ್ಸ್ಟೆಂಟ್. ಸೊ ಇವೆರಡು ಮೇಜರ್ ಕೇಸಲ್ಲಿ ಕೇಳ್ತಕ್ಕಂಥ ಕ್ವಶನ್ಸ್. ಅಂದರೆ ಯಾವುದೋ ಒಂದು ಎಕ್ಸಾಮ್ಗಳಲ್ಲಿ ಒಂದು ಇಂಡಿಪೆಂಡೆಂಟ್ ಆಫ್ y ಅಥವಾ ಇಂಡಿಪೆಂಡೆಂಟ್ ಆಫ್ x ಮೇಲೆ ತುಂಬ ಸರಿ ಕೇಳ್ತಾರೆ. ಇನ್ನೂ ಕೆಲವೊಂದು ಇದಾವೆ ಇಂಡಿಪೆಂಡೆಂಟ್ ಆಫ್ x ಆ್ಯಂಡ್ y ಅಂತೇಳಿ. x ಮತ್ತು y ಎರಡೂ ಅಲ್ಲಿ ವೇರಿಯೇಬಲ್ ಇರಲ್ಲ, ಓನ್ಲಿ y' ಇರುತ್ತೆ. ನಿಮಗೇನಾದರೂ ಈ ಒಂದು COV ಮೇಲೆ ಅಥವಾ ಕ್ಯಾಲ್ಕುಲಸ್ ಆಫ್ ವೇರಿಯೇಷನ್ ಮೇಲೆ ಪೂರ್ತಿ ಎಲ್ಲ ಕ್ಲಾಸಸ್ ಬೇಕಿದ್ರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಒಂದು ಕಮೆಂಟಲ್ಲಿ ಯಾವ ಥರ ರೆಸ್ಪಾನ್ಸ್ ಬರುತ್ತೆ ಅಂತ ನಾನು ನೋಡಿ, ಅಲ್ಲಿ ಒಂದು ಒಳ್ಳೆ ರೆಸ್ಪಾನ್ಸ್ ಬಂದರೆ ಇಲ್ಲಿ ಕಂಪ್ಲೀಟ್ ಈ KCETಗೆ ಬೇಕಾಗಿರತಕ್ಕಂಥ ನಾನು ಈ ಕ್ಯಾಲ್ಕುಲಸ್ ಆಫ್ ವೇರಿಯೇಷನ್ಸ್ನ ಇಲ್ಲಿ ಯೂಟ್ಯೂಬಲ್ಲಿ ನಿಮಗೆ ನಾನು
ಕ್ಲಾಸ್ ಮಾಡಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಓಕೆ, ಇವಾಗ ನಿಮ್ಗೆ ಇಕ್ವೇಷನ್ ಗೊತ್ತಾಯ್ತಲ್ಲ, ಇದು ಮೇನ್ ಲ್ಯಾಗ್ರೇಂಜಿಯನ್ ಇಕ್ವೇಷನ್. ಅದರಲ್ಲಿ ಪರ್ಟಿಕ್ಯುಲರ್ ಕೇಸಸ್, ಇದು ಇಂಡಿಪೆಂಡೆಂಟ್ ಆಫ್ ವೈಗೆ, ಇದು ಇಂಡಿಪೆಂಡೆಂಟ್ ಆಫ್ ಎಕ್ಸ್ಗೆ. ಸೊ ಇವಾಗ ಇಲ್ಲಿ ಕ್ವಶನ್ ನೋಡೋಣ. ಏನಿದೆ ಕ್ವಶನ್ ಇಲ್ಲಿ? ದಿ ಕರ್ವ್ extremizing a functional I equal to integration of 1 to 2 root of 1 plus y dash square divided by x dx, where y of 1 equal to 0, y of 2 equal to 1 is first option an ellipse, a parabola, a circle, a straight line. ಸೊ ನಾವು ಈ ಒಂದು ಕೊಟ್ಟಿರ್ತಕ್ಕಂಥ ಒಂದು ಫಂಕ್ಷನಲ್ನ ಸಾಲ್ವ್ ಮಾಡಿದಾಗ ಬರ್ತಕ್ಕಂಥ ಒಂದು ಎಕ್ಸ್ಟ್ರೀಮ್ ಏನು ಎಲಿಪ್ಸ್ ಆಗಿರುತ್ತಾ, ಪ್ಯಾರಾಬೋಲ್ ಆಗಿರುತ್ತಾ, ಸರ್ಕಲ್ ಆಗಿರುತ್ತಾ, ಅಥವಾ ಸ್ಟ್ರೇಟ್ ಲೈನ್ ಆಗಿರುತ್ತೆ ಅಂತ ಕೇಳಿದಾರೆ. ಕೆಲವು ಸಲ ವ್ಯಾಲ್ಯೂ ಕೇಳ್ತಾರೆ, ಏನಾಗಿರುತ್ತೆ ವ್ಯಾಲ್ಯೂ ಅಂತೇಳಿ. ಸೊ ವ್ಯಾಲ್ಯೂಸ್ ಕೇಳಿದಾಗ ಮಾತ್ರ ನಾನು ವೈ ಆಫ್ 1 equal to 0, ವೈ ಆಫ್ 2 equal to 0 ಅಂತ ಇಲ್ಲಿ ಕೊಟ್ಟಿರ್ತಕ್ಕಂಥ ಕಂಡೀಷನ್ಸ್ನ ಯೂಸ್ ಮಾಡ್ಕೊತೀನಿ. ಬಟ್ ಇಲ್ಲಿ ಯಾವುದೇ ಒಂದು ವ್ಯಾಲ್ಯೂಸ್ ಕೇಳಿಲ್ಲ, ಜಸ್ಟ್ ನಾನು ಈ ಒಂದು ವ್ಯಾಲ್ಯೂಸ್ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಕ್ಕಂಥ ಯಾವುದೊಂದು ಅವಶ್ಯಕತೆಯೂ ಇಲ್ಲ ಈ ಒಂದು ಕ್ವಶನ್ಗೆ. ಇವಾಗ ಇದನ್ನು ಸಾಲ್ವ್ ಮಾಡಿದಾಗ ಏನು ಬರುತ್ತೆ ಅಂತ ನೋಡೋಣ. ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಇದು ಐ ಆಫ್ ವೈ ಈಕ್ವಲ್ ಟು ಇಂಟಿಗ್ರೇಷನ್ ಫ್ರಮ್ 1 to 2 root of 1 plus y dash whole square divided by x into dx. ಸೊ ಇದೇನಾಗಿದೆ ಕ್ಲಿಯರ್ಲಿ, ಇದನ್ನು ಈ ಒಂದು ಫಂಕ್ಷನಲ್ ಏನಂತ ಬರೀಬೋದು ನಾನು? ಫಂಕ್ಷನಲ್ ಈಸ್ ಇಂಡಿಪೆಂಡೆಂಟ್ ಆಫ್, ಇಂಡಿಪೆಂಡೆಂಟ್ ಇಲ್ಲಿ ಎಕ್ಸ್ ಇದೆ, ವೈ ಡ್ಯಾಶ್ ಇದೆ, ವೈ ಇಲ್ಲ. ಸೊ ಇಂಡಿಪೆಂಡೆಂಟ್ ಆಫ್ ವೈ. ಸೊ ಇಂಡಿಪೆಂಡೆಂಟ್ ಆಫ್ ವೈ ಇದೆ ನಮಗಿಲ್ಲಿ ಇಕ್ವೇಷನ್ ಏನಾಗುತ್ತೆ? ಇಂಡಿಪೆಂಡೆಂಟ್ ಆಫ್ ವೈ. ಸೊ ಇಂಡಿಪೆಂಡೆಂಟ್ ಆಫ್ ವೈ ಇದೆ ನಮ್ಮ ಇಕ್ವೇಷನ್ ಏನಾಗುತ್ತೆ? ಡೋ ಎಫ್ ಬೈ ಡೋ ವೈ ಡ್ಯಾಶ್ ಈಕ್ವಲ್ ಟು ಸಮ್ ಕಾನ್ಸ್ಟೆಂಟ್. ಹೌದಾ? ಫಸ್ಟ್ ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಕ್ವಶನ್ ನಂಬರ್ ಕಾಣೋಣ. ಏನಿದೆ ಕ್ವಶನ್? ಐ ಆಫ್ ವೈ ಈಕ್ವಲ್ ಟು ಇಂಟಿಗ್ರೇಷನ್ ಫ್ರಮ್ 1 to 2 ರೂಟ್ ಆಫ್ 1 ಪ್ಲಸ್ ವೈ ಡ್ಯಾಶ್ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಕ್ಲಿಯರ್ಲಿ ಇದೇನಾಗಿದೆ ನಮಗಿಲ್ಲಿ? ಇಂಡಿಪೆಂಡೆಂಟ್ ಆಫ್ ವೈ. ಸೊ ಇವಾಗ ನಂದಿಲ್ಲಿ ಐಲರ್ ಲ್ಯಾಗ್ರೇಂಜಿಯನ್ ಇಕ್ವೇಷನ್ ಏನಾಗುತ್ತೆ? ಡೋ ಎಫ್ ಬೈ ಡೋ ವೈ ಡ್ಯಾಶ್, ಯು ನೋ ದಟ್ ಈಕ್ವಲ್ ಟು ಸಮ್ ಕಾನ್ಸ್ಟೆಂಟ್. ನನಗೆ ಸಮ್ ಕಾನ್ಸ್ಟೆಂಟ್ ಕೆ ಅಂತ ತೊಗೊತೀನಿ. ಕೆ ಆದ್ರೂ ತೊಗೊಳ್ರಿ, ಸಿ ಆದ್ರೂ ತೊಗೊಳ್ರಿ, ಎ ಆದ್ರೂ ತೊಗೊಳ್ರಿ, ಅದು ನಿಮ್ಮ ಇಷ್ಟ, ಏನಾದರೂ ತೊಗೊಳ್ಳಿ. ಸಮ್ ಕಾನ್ಸ್ಟೆಂಟ್ ಕೆ ಅಂತ ತೊಗೊಳ್ಳಿ. ಇವಾಗ ನನಗೆ ಕೊಟ್ಟಿರ್ತಕ್ಕಂಥ ಇಲ್ಲಿ ಈ ಒಂದು ಪ್ರಾಬ್ಲಮಲ್ಲಿ ಎಫ್ ವ್ಯಾಲ್ಯೂ ಏನಾಗುತ್ತೆ? ಎಫ್ ಈಕ್ವಲ್ ಟು ರೂಟ್ ಆಫ್, ಇಲ್ಲಿ ಏನಿರುತ್ತಲ್ಲ ಇದು ಎಫ್ ವ್ಯಾಲ್ಯೂ. ಈ ಒಂದು ಇಂಟಿಗ್ರೇಷನ್ ಒಳಗೆ ಏನಿರುತ್ತೆ? ರೂಟ್ ಆಫ್ 1 ಪ್ಲಸ್ ವೈ ಡ್ಯಾಶ್ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್. ಸೊ ಈ ಕಂಪ್ಲೀಟ್ ಇಕ್ವೇಷನ್ ಏನಾಗುತ್ತೆ ಇವಾಗ? ಡೋ ಬೈ ಡೋ ವೈ ಡ್ಯಾಶ್ ರೂಟ್ ಆಫ್ 1 ಪ್ಲಸ್ ವೈ ಡ್ಯಾಶ್ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಈಕ್ವಲ್ ಟು ಸಮ್ ಕೆ. ಸೊ ಇಲ್ಲಿ ಈ ಒಂದು ಎಫ್ ಪ್ಲೇಸಲ್ಲಿ ನಾನು ಈ ಒಂದು ವ್ಯಾಲ್ಯೂನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದೆ. ಹೌದಾ? ಓಕೆ, ಇವಾಗ ಇದನ್ನು ಡಿಫ್ರೆನ್ಷಿಯೇಷನ್ ಮಾಡಿ ವಿತ್ ರೆಸ್ಪೆಕ್ಟ್ ಟು ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್. ಸೊ ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ವೈ ಡ್ಯಾಶ್ ಇರೋದ್ರಿಂದ ವೈ ಡ್ಯಾಶ್ನ ಬಿಟ್ಟು ಉಳಿದಿರೋ ಎಲ್ಲ ಟರ್ಮ್ ಏನಾಗುತ್ತೆ ಇಲ್ಲಿ? ಕಾನ್ಸ್ಟೆಂಟ್. ಯಾಕಂದ್ರೆ ನಾನು ಇಲ್ಲಿ ನನ್ನ ಹತ್ರ ಇರೋದು ಪಾರ್ಷಿಯಲ್ ಡೆರಿವೇಟಿವ್. ಟೋಟಲ್ ಡೆರಿವೇಟಿವ್ ಇದ್ರೆ ನಾನು ಇವಾಗ ಇಲ್ಲಿ ಏನು ಅಪ್ಲೈ ಮಾಡ್ತಿದ್ದೆ? ಯು ಬೈ ವಿ ರೂಲ್ನ ಅಪ್ಲೈ ಮಾಡ್ತಿದ್ದೆ. ಬಟ್ ಇದು ಟೋಟಲ್ ಡೆರಿವೇಟಿವ್ ಅಲ್ಲ, ಪಾರ್ಷಿಯಲ್ ಡೆರಿವೇಟಿವ್ ಆಗಿರೋದ್ರಿಂದ ವಿತ್ ರೆಸ್ಪೆಕ್ಟ್ ಟು ವೈ ಡ್ಯಾಶ್ ಆಗಿರೋದ್ರಿಂದ ವೈ ಡ್ಯಾಶ್ನ ಬಿಟ್ಟು ಎಲ್ಲ ಟರ್ಮ್ ಇಲ್ಲಿ ಏನಾಗುತ್ತೆ? ಕಾನ್ಸ್ಟೆಂಟ್ ಆಗುತ್ತೆ. ಸೊ ಹಂಗಾಗಿ ಇಲ್ಲಿ 1/x ಹೊರಗಡೆ ತೆಗಿತೀನಿ. ಸೊ 1/x ಇಂಟು ಡೋ ಬೈ ಡೋ ವೈ ಡ್ಯಾಶ್ ರೂಟ್ ಆಫ್ 1 ಪ್ಲಸ್ ವೈ ಡ್ಯಾಶ್ ಸ್ಕ್ವೇರ್ ಈಕ್ವಲ್ ಟು ಸಮ್ ಕೆ. ಸೊ as it is 1/x as it is ಇಂಟು ಇಲ್ಲಿ ಪಾರ್ಷಿಯಲ್ ಡಿಫರೆನ್ಷಿಯೇಷನ್ ಆಫ್ ರೂಟ್ ಆಫ್ 1 ಪ್ಲಸ್ ವೈ ಡ್ಯಾಶ್ ಸ್ಕ್ವೇರ್ ಏನಾಗುತ್ತೆ? ನಮಗೊಂದು ಫಾರ್ಮುಲಾ ಗೊತ್ತು, ಏನಂತ? ಡಿ ಬೈ ಡಿ ಎಕ್ಸ್ ಆಫ್ ರೂಟ್ ಎಕ್ಸ್. ಇದ್ರ ಫಾರ್ಮುಲಾ ಏನಾಗುತ್ತೆ? 1/2 ರೂಟ್ ಎಕ್ಸ್. ಹೌದಾ? ಇದ್ರ ಡಿಫರೆನ್ಷಿಯೇಷನ್ ಏನಿಲ್ಲಿ 1/2 ರೂಟ್ ಎಕ್ಸ್. ಸೊ ಇದು ಫಾರ್ಮುಲಾ ಯೂಸ್ ಮಾಡ್ಕೊಂಡು ಇಲ್ಲಿ ಏನಂತ ಬರೀಬೋದು? 1/2 ಇಂಟು ರೂಟ್ ಆಫ್ 1 ಪ್ಲಸ್ ವೈ ಡ್ಯಾಶ್ ಸ್ಕ್ವೇರ್ ಇಂಟು ಇಲ್ಲಿ ಒಳಗಡೆ ಇರತಕ್ಕಂಥ ಟರ್ಮ್ ಡಿಫರೆನ್ಷಿಯೇಷನ್ ವಿತ್ ರೆಸ್ಪೆಕ್ಟ್ ಟು ವೈ ಡ್ಯಾಶ್ ಇರೋದ್ರಿಂದ 2y ಡ್ಯಾಶ್ ಅಂತ ಬರೀಬೋದು. ಹೌದಾ? ಈಕ್ವಲ್ ಟು ಏನಾಗುತ್ತೆ? ಈಕ್ವಲ್ ಟು ಸಮ್ ಕಾನ್ಸ್ಟೆಂಟ್ ಕೆ. ಓಕೆ, ಇವಾಗ ಏನಾಗುತ್ತೆ ನೋಡಿ, ಇದು ನನಗೆ ಬೇಕಾಗಿರೋದಿಲ್ಲ ವೈ ಬೇಕು. ಸೊ ಇಲ್ಲಿ ವೈ ಡ್ಯಾಶ್ನ ಕಡೆ ತೊಗೊಳ್ತೀನಿ. 2y ಡ್ಯಾಶ್ ಈಕ್ವಲ್ ಟು ಕಡೆ ಹೋದ್ರೆ ಏನಾಗುತ್ತೆ? ಕೆ ಇಂಟು ಎಕ್ಸ್ ಇಂಟು 2 ರೂಟ್ 1 ಪ್ಲಸ್ ವೈ ಡ್ಯಾಶ್ ಸ್ಕ್ವೇರ್. ಜಸ್ಟ್ ಇದನ್ನು ನಾನು ಸಿಂಪ್ಲಿಫೈ ಮಾಡ್ತಿದ್ದೀನಿ.
ಸೊ ವೈ ಡ್ಯಾಶ್ ಏನಾಗುತ್ತೆ ಇವಾಗ ವೈ ಡ್ಯಾಶ್ ಈಕ್ವಲ್ ಟು ಕೆ ಎಕ್ಸ್ 2 ಈ ಕಡೆ ಡಿವೈಡ್ ಮಾಡಿದ್ರೆ 2 ಕ್ಯಾನ್ಸಲ್ ಆಗುತ್ತೆ ರೂಟ್ 1 ಪ್ಲಸ್ ವೈ ಡ್ಯಾಶ್ ಸ್ಕ್ವೇರ್. ಇವಾಗ ನಾನು ಈ ವೈ ಡ್ಯಾಶ್ನು ಈ ಕಡೆ ತೊಗೊಂಬರ್ಬೇಕು, ಅದಕ್ಕೋಸ್ಕರ ಏನು ಮಾಡ್ತೀನಿ ಇದನ್ನು ಸ್ಕ್ವೇರ್ ಮಾಡ್ತೀನಿ ಎರಡು ಕಡೆ. ಇಲ್ಲಿ ಬಂದಿರೋದೇನಿಲ್ಲಿ ವೈ ಡ್ಯಾಶ್ ಈಕ್ವಲ್ ಟು ಕೆ ಎಕ್ಸ್ ಇಂಟು ರೂಟ್ ಆಫ್ 1 ಪ್ಲಸ್ ವೈ ಡ್ಯಾಶ್ ಸ್ಕ್ವೇರ್. ಇವಾಗ ನಾನು ಏನು ಮಾಡ್ತೀನಿ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್, ಎರಡು ಕಡೆ ಸ್ಕ್ವೇರ್ ಮಾಡ್ತೀನಿ. ಸೊ ಹಾಗೇನಾಗುತ್ತೆ ಇಲ್ಲಿ ವೈ ಡ್ಯಾಶ್ ಸ್ಕ್ವೇರ್ ಈಕ್ವಲ್ ಟು ಕೆ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಇಂಟು 1 ಪ್ಲಸ್ ವೈ ಡ್ಯಾಶ್ ಸ್ಕ್ವೇರ್. ರೂಟ್ ಆಫ್ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಸೊ ಇದೇನಾಗುತ್ತೆ ವೈ ಡ್ಯಾಶ್ ಸ್ಕ್ವೇರ್ ಈಕ್ವಲ್ ಟು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಕೆ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಕೆ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ವೈ ಡ್ಯಾಶ್ ಸ್ಕ್ವೇರ್. ಇದರಿಂದ ಒಳಗಡೆ ಮಲ್ಟಿಪ್ಲೈ ಮಾಡಿದೆ. ಸೊ ಈಗ ಏನಂತ ಬರಿಬೋದು ಇಲ್ಲಿ ವೈ ಡ್ಯಾಶ್ ಸ್ಕ್ವೇರ್, ಇಲ್ಲಿ ವೈ ಡ್ಯಾಶ್ ಇದೆ, ಈ ಕಡೆ ಬಂದರೆ ಏನಾಗುತ್ತೆ ವೈ ಡ್ಯಾಶ್ ಸ್ಕ್ವೇರ್ ಮೈನಸ್ ಕೆ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ವೈ ಡ್ಯಾಶ್ ಸ್ಕ್ವೇರ್ ಈಕ್ವಲ್ ಟು ಕೆ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್. ಸೊ ವೈ ಡ್ಯಾಶ್ ಸ್ಕ್ವೇರ್ ಕಾಮ ತೆಗೆದು ವೈ ಡ್ಯಾಶ್ ಸ್ಕ್ವೇರ್ ಕಾಮ ತೆಗೆದ್ರೆ ಏನಾಗುತ್ತೆ 1 ಮೈನಸ್ ಕೆ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಕೆ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್. ಇವಾಗ ವೈ ಡ್ಯಾಶ್ ಸ್ಕ್ವೇರ್ ಏನಾಗುತ್ತೆ ವೈ ಡ್ಯಾಶ್ ಸ್ಕ್ವೇರ್ ಈಕ್ವಲ್ ಟು ಕೆ ಸ್ಕ್ವೇರ್ ಇಂಟು ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 1 ಮೈನಸ್ ಕೆ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್. ಸೊ ಇಲ್ಲಿ ವೈ ಡ್ಯಾಶ್ ಸ್ಕ್ವೇರ್ ಬಂದು ನನಗೆ ಬೇಕಾಗಿರೋದಿಲ್ಲಿ ವೈ ಬೇಕು, ಹೌದಾ? ಈಗ ಸ್ಕ್ವೇರ್ ಆ ಕಡೆ ಕಳಿಸಿದ್ರೆ ಏನಾಗುತ್ತೆ ನನಗೆ ಬಂದಿರೋದೇನಲ್ಲಿ ವೈ ಡ್ಯಾಶ್ ಸ್ಕ್ವೇರ್ ಏನು ಬಂತು ನನಗಿಲ್ಲಿ ವೈ ಡ್ಯಾಶ್ ಸ್ಕ್ವೇರ್ ಈಕ್ವಲ್ ಟು ಕೆ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 1 ಮೈನಸ್ ಕೆ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್. ಇವಾಗ ನನಗೆ ಬೇಕಾಗಿರೋದಿಲ್ಲ ವೈ. ಸೊ ಫಸ್ಟ್ ಇಲ್ಲಿ ಸ್ಕ್ವೇರ್ ಆ ಕಡೆ ಕಳಿಸ್ತೀನಿ, ಏನಾಗುತ್ತೆ ಸ್ಕ್ವೇರ್ ಕೊಡೋದ್ರೆ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ರೂಟ್ ರೂಟ್ ಕ್ಯಾನ್ಸಲ್ ಆಗಿ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಓನ್ಲಿ ಕೆ ಇಂಟು ಎಕ್ಸ್ ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ಕೆ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್. ಇಲ್ಲಿ ಬಂದಿರೋದು ವೈ ಡ್ಯಾಶ್, ನನಗೆ ಬೇಕಾಗಿರೋದು ವೈ. ಸೊ ಅವಾಗ ಏನು ಮಾಡ್ತೀನಿ ಇಂಟಿಗ್ರೇಷನ್ ಆನ್ ಬೋತ್ ಸೈಡ್ ಏನು ಮಾಡ್ತೀನಿ ಇಂಟಿಗ್ರೇಷನ್ ಮಾಡ್ತೀನಿ. ಇಂಟಿಗ್ರೇಷನ್ ಮಾಡಿದಾಗ ಏನಾಗುತ್ತಿದ್ದು ಇಂಟಿಗ್ರೇಷನ್ ಆಫ್ ವೈ ಡ್ಯಾಶ್ ಇಸ್ ವೈ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ kx divided by root of 1 minus k square x square into dx. So ಏನು ಬಂತು ನನಗಿಲ್ಲಿ y equal to integration of kx divided by root of 1 minus k square x square dx. So ಇವಾಗ ನಾನು ಇಲ್ಲಿ ಏನು ಕೊಡ್ತೀನಿ let 1 minus k square x square equal to t. ಇದನ್ನು ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಏನಾಗುತ್ತೆ ಇಲ್ಲಿ 2x k square dx equal to dt. So minus 2x k square dx equal to dt. So kx dx equal to dt by minus 2k. ಏನಾಗಿದೆ ಈ ಕಡೆ ಇಲ್ಲಿ ಏನಿದೆ kx dx ಇದೆ. ಸೊ kx dx ಫಾರ್ಮ್ ಇರಬೇಕು. ಸೊ kx ಇಲ್ಲಿ ಒಂದು ಕೆ ಒಂದು ಎಕ್ಸ್ ಇಂಟು ಡಿ ಎಕ್ಸ್ ಈಕ್ವಲ್ ಡಿ ಟಿ, ಇಲ್ಲಿ ಒಂದು ಕೆ ಉಳಿತು ಮೈನಸ್ ಈ ಕಡೆ ಬಂದರೆ ಏನಾಗುತ್ತೆ ಡಿ ಟಿ ಬೈ ಮೈನಸ್ 2k. ಸೊ ಫೈನಲಿ ವೈ ಏನಾಗುತ್ತೆ ವೈ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಡಿ ಟಿ ಬೈ ಡಿ ಕೆ ಎಕ್ಸ್ ಡಿ ಎಕ್ಸ್ ಅಂದರೆ ಡಿ ಟಿ ಬೈ ಮೈನಸ್ 2k ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ಕೆ ಸ್ಕ್ವೇರ್ ಇಂಟು ಎಕ್ಸ್ ಸ್ಕ್ವೇರ್ ಅಂದರೆ ರೂಟ್ ಆಫ್ ಟಿ. ಆಲ್ರೆಡಿ ಇಲ್ಲಿ ಡಿ ಟಿ ಇದೆ. ಸೊ ಇದಿಷ್ಟು ಇಲ್ಲಿ ವೈ ಐ. ಸೊ ಇವಾಗ ಇದು ಇಂಟಿಗ್ರೇಷನ್ ಮಾಡಿದ್ರೆ ಏನಾಗುತ್ತೆ ಅಂತ ನೋಡೋಣ. ಫಸ್ಟ್ ಇಲ್ಲಿ ಏನು ಬಂದಿದೆ ವೈ ಅದನ್ನು ಬರ್ಕೊಳ್ಳೋಣ. ವೈ ಏನಿದೆ ನಮಗಲ್ಲಿ ವೈ ಈಕ್ವಲ್ ಟು ಇಂಟಿಗ್ರೇಷನ್ ಫ್ರಮ್ ಡಿ ಟಿ ಬೈ ಮೈನಸ್ 2t ಡಿವೈಡ್ ಬೈ ರೂಟ್ ಟಿ. ಸೊ ಇಲ್ಲಿ ಮೈನಸ್ ಡಿವೈಡ್ ಬೈ 2t ಏನಾಗುತ್ತೆ ಇದು ಸೊ ಇದು 2t ಅಲ್ಲ 2k. ಸೊ 2k ಏನಾಗುತ್ತೆ ಕಾನ್ಸ್ಟೆಂಟ್ ಆಗೋದ್ರಿಂದ ಇದು ಹೊರಗೆ ತರಬಹುದು. ಸೊ y ಈಕ್ವಲ್ ಟು ಮೈನಸ್ 1/2k ಉಳಿದಿರೋದೇನಿಲ್ಲಿ ಇಂಟಿಗ್ರೇಷನ್ ಆಫ್ ಡಿ ಟಿ ಬೈ ರೂಟ್ ಟಿ ಪ್ಲಸ್ ಸಿ. ಸೊ ನಮಗೊಂದು ಫಾರ್ಮುಲಾ ಗೊತ್ತಿರೋ ಪ್ರಕಾರ ಏನಂತ ಬರೀಬೋದು ಅಂದರೆ ಇಂಟಿಗ್ರೇಷನ್ ಆಫ್ 1/√x dx ಈಕ್ವಲ್ ಟು 2√x ಪ್ಲಸ್ ಸಿ ಅಂತ ಬರೀಬೋದು. ಸೊ ಅದರ ಮುಖಾಂತರ ಏನಂತ ಬರೀಬೋದು ಇದನ್ನು y ಈಕ್ವಲ್ ಟು ಮೈನಸ್ 1/2k. ಇಲ್ಲೇನಾಗುತ್ತೆ 2 ×
ರೂಟ್ ಟಿ ಪ್ಲಸ್ ಸಿ. ಸೊ 2 ಕ್ಯಾನ್ಸಲ್ ಆಗುತ್ತೆ. y ಈಕ್ವಲ್ ಟು -1/k ರೂಟ್ ಟಿ ಅಂದರೆ ಏನಿಲ್ಲಿ ಟಿ ಅಂದರೆ ಅಲ್ಲಿ ರೂಟ್ ಆಫ್ ಟಿ ಅಂದರೆ ಏನು ತೊಗೊಂಡಿದ್ದೀನಿ 1 - k² ಇಂಟು x ಸ್ಕ್ವೇರ್ 1 - k² ಇಂಟು x ಸ್ಕ್ವೇರ್. ಸೊ ಇದಿಷ್ಟು ಆ್ಯಕ್ಚುಲಿ ಒಂದು ನಮಗೆ ಬೇಕಾಗಿರ್ತಕ್ಕಂಥ ಇದೊಂದು ಫಂಕ್ಷನಲ್ ಎಕ್ಸ್ಟ್ರೀಮ್ ಅಂತ ಹೇಳ್ಬೋದು. ಬಟ್ ಇದು ನಮಗೆ ಸರ್ಕಲ್ ಎಲಿಪ್ಸ್ ಅಂತ ಗೊತ್ತಾಗಲ್ಲ. ಸೊ ಹಾಗಾಗಿ ಇದನ್ನು ನಮಗೆ ಸರ್ಕಲ್ವರೆಗೂ ಅಥವಾ ಎಲಿಪ್ಸ್ ಬರೋವರೆಗೂ ಕನ್ವರ್ಟ್ ಮಾಡೋಕ್ಕೆ ಟ್ರೈ ಮಾಡೋಣ. ಸೊ ಏನು ಬಂದಿದೆ ನಮಗೆ y ಈಕ್ವಲ್ ಟು -1/k ರೂಟ್ ಆಫ್ 1 - k² x ಸ್ಕ್ವೇರ್. ಹೌದಾ? ಇವಾಗ k² x ಸ್ಕ್ವೇರ್ ಪ್ಲಸ್ ಸಿ ಈ ಕಡೆ ಬಂದರೆ ಏನಾಗುತ್ತೆ y - c equal to -1/k into root of 1 - k² x ಸ್ಕ್ವೇರ್. ಸೊ ಎಲ್ಲ ಕಡೆ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ ಇವಾಗ y - c ಹೋಲ್ ಸ್ಕ್ವೇರ್ ಈಕ್ವಲ್ ಟು ಪ್ಲಸ್ ಆಗುತ್ತೆ 1/k² 1 - k² x ಸ್ಕ್ವೇರ್. ಸೊ ಇದೇನಾಗುತ್ತೆ y - c ಹೋಲ್ ಸ್ಕ್ವೇರ್ ಈಕ್ವಲ್ ಟು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಇದು 1/k². k² get cancel minus x ಸ್ಕ್ವೇರ್. ಸೊ x ಸ್ಕ್ವೇರ್ ಕೂಡ ಏನಾಗುತ್ತೆ x ಸ್ಕ್ವೇರ್ ಪ್ಲಸ್ y - c ಹೋಲ್ ಸ್ಕ್ವೇರ್ ಈಕ್ವಲ್ ಟು 1/k². ಸೊ ನೋಡಿ ಇದು ಯಾವ ಫಾರ್ಮಲ್ಲಿ ಕಾಣಿಸ್ತಿದೆ ನಿಮಗೆ ಇವಾಗ ಸರ್ಕಲ್ ಫಾರ್ಮುಲಾ ಏನು? ಸರ್ಕಲ್ ಫಾರ್ಮುಲಾ ಏನಿದೆ ಅಂದ್ರೆ ಸರ್ಕಲ್ ಇಕ್ವೇಶನ್ ಏನಾಗುತ್ತೆ x - h ಹೋಲ್ ಸ್ಕ್ವೇರ್ ಪ್ಲಸ್ y - k ಹೋಲ್ ಸ್ಕ್ವೇರ್ ಈಕ್ವಲ್ ಟು r ಸ್ಕ್ವೇರ್. ಸೊ ಇದರಲ್ಲಿ x - 0 ಹೋಲ್ ಸ್ಕ್ವೇರ್ ಪ್ಲಸ್ y - c ಹೋಲ್ ಸ್ಕ್ವೇರ್ ಈಕ್ವಲ್ ಟು 1/k². ಅಂದ್ರೆ ಇದೇನಾಗುತ್ತೆ ಸರ್ಕಲ್ ವಿತ್ ಸೆಂಟರ್ ಎಟ್ 0, c. ಇಲ್ಲಿ h, k ಆಗ್ತಿದೆ, ಇಲ್ಲಿ 0 ಇದೆ 0, c and ರೇಡಿಯಸ್ 1/k. r ಸ್ಕ್ವೇರ್ ಇದ್ರೆ r ಆಗ್ತಿತ್ತು, ಇಲ್ಲಿ 1/k² ಇದೆ. ಸೊ 1/k. ಸೊ 1/k ರೇಡಿಯಸ್ ಇದೆ, ಸೆಂಟರ್ 0, c ಇದೆ. ಸೊ ಫೈನಲಿ ಏನಂತ ಹೇಳ್ಬೋದು ನಮ್ಗೆ ಕೊಟ್ಟಿರ್ತಕ್ಕಂಥ ಒಂದು ಫಂಕ್ಷನಲ್ ಏನಂತ ಹೇಳ್ಬೋದು ಇಲ್ಲಿ ಸರ್ಕಲ್ ಅಂತ ಹೇಳ್ಬೋದು. ನಮ್ಗೆ ಕೊಟ್ಟಿರ್ತಕ್ಕಂಥ ಈ ಒಂದು ಎಕ್ಸ್ಟ್ರೀಮ್ ಅಲ್ಲ ನಾನಿಲ್ಲಿ ಸರ್ಕಲ್ ಅಂತ ಹೇಳ್ಬೋದು. ಸೊ ಏನು ಕೊಟ್ಟಿದ್ದಾರೆ ಕ್ವಶನ್ ಇಲ್ಲಿ ಒಂದು ಫಂಕ್ಷನಲ್ ಕೊಟ್ಟಿದ್ದಾರೆ. ಫಂಕ್ಷನಲ್ನ ಎಕ್ಸ್ಟ್ರೀಮಮ್ ಕಂಡುಹಿಡೀರಿ. ಆ ಎಕ್ಸ್ಟ್ರೀಮಮ್ ಏನಾಗುತ್ತೆ ಸರ್ಕಲ್ ಆಗುತ್ತಾ, ಎಲಿಪ್ಸ್ ಆಗುತ್ತಾ, ಸ್ಟ್ರೇಟ್ ಲೈನ್ ಆಗುತ್ತಾ, ಪ್ಯಾರಾಬೋಲ್ ಆಗುತ್ತಾ ಅಂತ ಕೇಳಿದ್ರು. ಸೊ ಇದು ಸ್ವಲ್ಪ ಲೆಂತಿ ಇದೆ. ಕೆಲವೊಂದು ಕ್ವಶನ್ ಇಷ್ಟು ಲೆಂತಿನೂ ಇರಲ್ಲ, ಜಸ್ಟ್ ಸಾಲ್ವ್ ಮಾಡೋದಾಗ ಬರುತ್ತೆ. ಬಟ್ ಜಸ್ಟ್ ಇದು ಈ ಒಂದು ಯೂಲರ್ ಅಥವಾ ಐಲರ್ ಲ್ಯಾಗ್ರಾಂಜಿಯನ್ ಈಕ್ವೇಶನ್ ಗೊತ್ತಿದ್ರೆ ಸಾಕು. ಅದರ ಪರ್ಟಿಕ್ಯುಲರ್ ಕೇಸ್ ಗೊತ್ತಿದ್ರೆ ಇನ್ನೂ ಈಜಿ. ಸೊ ಇದನ್ನೇ ನೀವು ಪರ್ಟಿಕ್ಯುಲರ್ ಕೇಸ್ ಬದಲು ಈ ಫಾರ್ಮುಲಾ ಹಾಕಿ ಮಾಡಿದ್ರೆ ಇನ್ನೂ ದೊಡ್ಡದಾಗ್ತಿದೆ. ಇದೇ ಆಲ್ಮೋಸ್ಟ್ ಈಗ ದೊಡ್ಡದಾಗಿದೆ. ಅದು ಫಸ್ಟ್ ಟೈಮ್ ಇದು ಪ್ರಾಕ್ಟೀಸ್ ಮಾಡ್ತಿರ್ಬೇಕಾದ್ರೆ ಲೇಟ್ ಅನ್ಸುತ್ತೆ. ನೀವು ಮಾಡ್ತಾ 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 ತುಂಬ ಸ್ಪೀಡ್ ಆಗುತ್ತೆ. ಇದಾಗಿರ್ಬೋದು, ನ್ಯೂಮರಿಕಲ್ ಆಗಿರ್ಬೋದು, LPP ಆಗಿರ್ಬೋದು, ಯಾವುದೋ ಒಂದು ODPD ಆಗಿರ್ಬೋದು. ಸ್ಟಾರ್ಟಿಂಗ್ ನಾವು ಪ್ರಾಕ್ಟೀಸ್ ಮಾಡ್ತಿರ್ಬೇಕಾದ್ರೆ ಏನಿದು ಒಂದೇ ಪ್ರಾಬ್ಲಮ್ 10 ನಿಮಿಷ ಹಿಡಿತಿದೆ ಅಂತ ನಮ್ಗೆ ಅನ್ಸುತ್ತೆ. ಬಟ್ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅದೇ ತುಂಬ ಈಸಿ ಆಗುತ್ತೆ. ಓಕೆ, ಇದು ನಮ್ದು ಆನ್ಸರ್ ಆಗುತ್ತೆ. ಇಲ್ಲಿ ಏನು ಬಂದಿರತಕ್ಕಂಥ ಆನ್ಸರ್ ಸರ್ಕಲ್. ಸೊ ಇಲ್ಲಿ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಸೊ ಆಪ್ಷನ್ 3 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಈ ಥರ ನಾವಿಲ್ಲಿ COV ಕ್ವಶನ್ಸ್ನ ಜಸ್ಟ್ 1 ರಿಂದ 2-3 ಫಾರ್ಮುಲಾಸ್ ಇದಾವೆ. ಅಷ್ಟು ಫಾರ್ಮುಲಾ ಗೊತ್ತಿದ್ರೆ ಸಾಕು, ಈಸಿಯಾಗಿ ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಓಕೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ನಾನು ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥ ಒಂದು ಪ್ರಾಬ್ಲಮ್ ಕೂಡ ಈಸಿಯಾಗಿ ಅರ್ಥ ಆಗಿದೆ ಅಂತ ನಿಮ್ಗೆ ಅನ್ಕೊಂತೀನಿ. ಓಕೆ, ಇನ್ನೂ ಯಾರಾದರೂ ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳಿ ನಿಮ್ಮ ಅನಿಸಿಕೆಯಲ್ಲಿ ಕಮೆಂಟ್ ಮಾಡಿ. ಅದೇ ಥರ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರ್ತಕ್ಕಂಥ ಎಲ್ಲ ನಿಮ್ಮ ಇಲ್ಲಿ ಒಂದು ಸ್ನೇಹಿತರಿಗೂ ನಮ್ಮ ವಿಡಿಯೋನ ಶೇರ್ ಮಾಡಿ. ಮತ್ತು ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ಧನ್ಯವಾದಗಳು. ಮತ್ತೆ ನಾವಿಲ್ಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ.